ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಆರ್ ಸಿ ಕ್ರಿಯೇಷನ್. ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದು ರೀಸೆಂಟ್ಲಿ ಕರ್ನಾಟಕ ಗೃಹ ಮಂಡಳಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಬಗ್ಗೆ. ಆ ನೋಟಿಫಿಕೇಷನ್ ಏನು ಅಂತ ನೋಡೋಣ ಬನ್ನಿ. ಓಕೆ, ಇದಾಗಿರುತ್ತೆ ಕರ್ನಾಟಕ ಗೃಹ ಮಂಡಳಿ ಸಾರ್ವಜನಿಕ ಪ್ರಕಟಣೆ. ಫೆಬ್ರವರಿ 10ನೇ ತಾರೀಕು ಅನೌನ್ಸ್ಮೆಂಟ್ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆ ಸೂರ್ಯನಗರ 2ನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ಮನೆ ನಿವೇಶನಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಹಂಚಿಕೆ ನಂತರ ಉಳಿದಿರುವ ಮನೆಗಳನ್ನು ವಿಲೇವಾರಿ ಮಾಡಲು ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಂದ ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಸಾರ್ವಜನಿಕರು ಇ ಪೇಮೆಂಟ್ ಮೂಲಕ ಆರಂಭಿಕ ಠೇವಣಿ ಹಣವನ್ನು ಪಾವತಿ ಮಾಡಿ ದಿನಾಂಕ 15/2/2025 ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2025 ಆಗಿರುತ್ತದೆ. ಮನೆಗಳಿಗೆ ಪಾವತಿಸಬೇಕಾಗಿರುವ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ಮೊತ್ತ ಈ ಕೆಳಕಂಡಂತಿರುತ್ತದೆ. ಅಂದರೆ ಈ ಬಡಾವಣೆಯಲ್ಲಿ ಟೋಟಲು 9 ಮನೆ ಇರುತ್ತೆ. ಅದರಲ್ಲಿ LIG 5 ಮನೆ ಇರುತ್ತೆ, MIG 4 ಮನೆ ಇರುತ್ತೆ. ಸೊ ಈಚ್ ಮನೆಗಳಿಗೂ ಕೂಡ ಅದರದೇ ಆದಂಥ ನೋಂದಣಿ ಶುಲ್ಕ, ಆರಂಭಿಕ ಠೇವಣಿ, ಮಂಡಳಿ ದರ ಫಿಕ್ಸ್ ಮಾಡಿರುತ್ತೆ. ಇದನ್ನು ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳ್ಕೊಬೋದು. ಸಪೋಸ್ ನೀವೇನಾದರೂ ಅರ್ಜಿ ಅಪ್ಲೈ ಮಾಡೋರಾಗಿದ್ದರೆ ಆರಂಭಿಕ ಠೇವಣಿ ಅಮೌಂಟನ್ನು ನೀವು ಇ ಪೇಮೆಂಟ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಸೆಕೆಂಡ್ ಪೇಜಲ್ಲಿ ಸೇಮ್ ಇನ್ಫಾರ್ಮೇಷನ್ ಇದೆ. ದ ನೆಕ್ಸ್ಟ್ ಪೇಜು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ. ಸೊ ಇದರಲ್ಲಿ ಟೋಟಲ್ 11 ಪಾಯಿಂಟ್ಸ್ ಇದೆ. ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಬಯಸ್ತೀರೋ ಅವರು ದಯವಿಟ್ಟು 11 ಪಾಯಿಂಟ್ನೂ ಕೂಡ ರೀಡ್ ಔಟ್ ಮಾಡ್ಕೊಳ್ಳಿ. ಒಂದು ಸಲ ಅಲ್ಲ 2 ಸಲ ಓದ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡಿ. ಸ್ಟಿಲ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಸೊ ಆದರೆ ಇಷ್ಟು 11 ಪಾಯಿಂಟ್ಸಲ್ಲಿ ಒಂದು ಪಾಯಿಂಟ್ನ ನಾನು ರೀಡ್ ಔಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಪಾಯಿಂಟ್ ಬಂದು 7 ಆಗಿರುತ್ತೆ. ಸೊ ಯಾರ್ಯಾರು KHBನಲ್ಲಿ ಸೈಟ್ಗಾಗಲಿ ಮನೆಗಾಗಲಿ ಅಪ್ಲೈ ಮಾಡಬೇಕು ಅವರು 10 ವರ್ಷ ಮಿನಿಮಮ್ ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಜೊತೆಗೆ ಇದಕ್ಕೂ ಮುಂಚೆ ಅವ್ರ ಫ್ಯಾಮಿಲಿನಲ್ಲಿ ಅಂದರೆ ಅವ್ರ ಹೆಸರಲ್ಲಿ ಅಥವಾ ಸ್ಪೌಸ್ ಹೆಸರಲ್ಲಿ ಅಥವಾ ಅವ್ರ ಮಕ್ಕಳ ಹೆಸರಲ್ಲಿ ಯಾವುದೇ ರೀತಿ KHBಯಿಂದ ಅಥವಾ ಬೇರೆ ಸ್ಥಳೀಯ ಸಂಸ್ಥೆಯಿಂದ ಮನೆಯಾಗಲಿ ಸೈಟ್ ಆಗಲಿ ಅಲಾಟ್ ಆಗಿರಬಾರ್ದು. ಅದು ಫಸ್ಟ್ ಕಂಡೀಷನ್ ಆಗಿರುತ್ತೆ. ಓಕೆ, ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲಿ ಅಪ್ಲೈ ಮಾಡಬೇಕು, ಏನು ಇನ್ಫಾರ್ಮೇಷನ್ ಬೇಕು, ಏನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಕೂಡ ನಾನು ಶೋ ಮಾಡ್ತೀನಿ ಬನ್ನಿ. ಅಪ್ಲೈ ಮಾಡಬೇಕು ಅಂತಂದರೆ ನೀವು ಕರ್ನಾಟಕ ಗೃಹ ಮಂಡಳಿ ವೆಬ್ ಪೇಜಿಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ನೀವು ಆನ್ಲೈನ್ ಸೇವೆಗಳನ್ನು ಆಪ್ಷನ್ನ ಚೆಕ್ ಮಾಡ್ಕೋಬೇಕು. ಅದ್ರ ಕೆಳಗಡೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೀವು ನೋಡ್ತಿರೋ ಹಾಗೆ ತುಂಬಾ ಲೊಕೇಶನಲ್ಲಿ KHB ಕಾಲ್ ಫಾರ್ ಮಾಡಿದೆ ಅಪ್ಲೈ ಮಾಡಲಿಕ್ಕೆ. ಅದೇ ರೀತಿ ನಾವು ಇಲ್ಲಿ ಸೂರ್ಯನಗರ 2ನೇ ಹಂತದ ರಾಜಾಪುರ ಬೆಂಗಳೂರು ನಗರ ಜಿಲ್ಲೆ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆ, ಈ ಥರ ನಮಗೊಂದು ಪೇಜ್ ಓಪನ್ ಆಗುತ್ತೆ. ಇದು ಬಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗಿರೋದು ಪ್ರಾಜೆಕ್ಟ್ ಯಾವುದು ಅಂತ. ಸೊ ಈ ಪ್ರಾಜೆಕ್ಟಲ್ಲಿ ನಾವು ಅಪ್ಲೈ ಮಾಡ್ತಕ್ಕಂಥ ಲೊಕೇಶನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ರಾಜಾಪುರ ಸೂರ್ಯನಗರ. ಓಕೆ, ನೋ ಇಶ್ಯೂ. ನೆಕ್ಸ್ಟ್ ಬಂದು ಪ್ರಾಪರ್ಟಿ ಟೈಪು. ಸೊ ನಾವು ಮನೆಗೆ ಅಪ್ಲೈ ಮಾಡ್ತಿದ್ದೀವ, ಸೈಟ್ಗೆ ಅಪ್ಲೈ ಮಾಡ್ತಿದ್ದೀವ ಅದನ್ನು ಚೆಕ್ ಮಾಡ್ಕೋಬೇಕು. ಈ ಲೊಕೇಶನಲ್ಲಿ ಅಂದರೆ ಈ ಬಡಾವಣೆಯಲ್ಲಿ ಮನೆಗಳು ಮಾತ್ರ ಸೇಲ್ಗಿರೋದು, ಹಾಗಾಗಿ ನಾವು ಹೌಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಪ್ರಾಪರ್ಟಿ ಕ್ಯಾಟಗರಿ, ನಾವು ಯಾವ ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡಬೇಕು. ಸೊ ಇಲ್ಲಿ 2 ಕ್ಯಾಟಗರಿ ಇದೆ, LIG MIG. ನೀವು ಯಾವ ಕ್ಯಾಟಗರಿ ಅಪ್ಲೈ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು LIGನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ನೋಟಿಫಿಕೇಷನ್ ನಂಬರ್ ಬಂದು ಕಾಮನ್ ಇರುತ್ತೆ. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ನಂಬರ್ ಬಂದು ಯೂನಿಕ್ ಆಗಿರುತ್ತೆ. ನೆಕ್ಸ್ಟು ಅಪ್ಲಿಕೆಂಟ್ ಡೀಟೇಲ್ಸು, ಇಲ್ಲಿ ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತೀರೋ ಅವ್ರ ಹೆಸರನ್ನ ಹಾಕಬೇಕು. ಅದ್ರ ಜೊತೆಗೆ ಅವ್ರ ಫಾದರ್ ಅಥವಾ ಹಸ್ಬೆಂಡ್ ಅಥವಾ ವೈಫ್ ನೇಮ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಅವ್ರದ್ದು ಜೆಂಡರು, ಹಾಗೆ ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು. ಅಪ್ಲಿಕೆಂಟು ಪಾನ್ ನಂಬರು, ಆಧಾರ್ ನಂಬರ್ ಮತ್ತು ಅವರ ಆನ್ಯುವಲ್ ಇನ್ಕಮು ಮತ್ತು ಅವ್ರದ್ದು ಯಾವ ರಿಲಿಜಿಯನ್ನು. ಇನ್ ಕೇಸ್ ನೀವೇನಾದರೂ ರಿಸರ್ವೇಷನ್ ಕೆಳಗಡೆ ಅಪ್ಲೈ ಮಾಡೋದಾದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಜೊತೆಗೆ ನೀವು ಆ ರಿಸರ್ವೇಷನ್ ಸರ್ಟಿಫಿಕೇಟ್ನು ಕೂಡ ರೆಡಿ ಇಟ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಂಬರ್ ಆಫ್ ಇಯರ್ಸ್ ರಿಸೀಡಿಂಗ್ ಇನ್ ಕರ್ನಾಟಕ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವರ್ಷದಿಂದ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ದೀರಾ ಅಂತ. ನೀವೇನಾದರೂ ನಾಮಿನಿ ನೇಮ್ನ ಮೆನ್ಷನ್ ಮಾಡೋದಾದರೆ ಅವ್ರ ನೇಮ್ ಹಾಕಬೇಕು. ಜೊತೆಗೆ ನಾಮಿನಿ ರಿಲೇಷನ್ಶಿಪ್ ಏನಿದೆ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಅಡ್ರೆಸ್ಸು, ಅದರ ಜೊತೆಗೆ ಮೊಬೈಲ್ ನಂಬರು ಮತ್ತು ಅಪ್ಲಿಕೆಂಟ್ ಇಮೇಲ್ ಅಡ್ರೆಸ್ಸು. ಅಪ್ಲಿಕೆಂಟ್ ಡೀಟೇಲ್ಸ್ ಕೆಳಗಡೆ ನೀವು ಏನು ಡೀಟೇಲ್ಸ್ ಕೊಡ್ತೀರೋ ಅದನ್ನು ಒಂದಲ್ಲ 2 ಬಾರಿ ವೆರಿಫೈ ಮಾಡಿಕೊಂಡು ಕರೆಕ್ಟ್ ಇದೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗಿ. ನೆಕ್ಸ್ಟ್ ಬಂದು ಬ್ಯಾಂಕ್ ಡೀಟೇಲ್ಸು.
ಸೊ ಬ್ಯಾಂಕ್ ಡೀಟೇಲ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ಸಪೋಸ್ ನೀವು ಈ ಒಂದು LIG ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡ್ತೀರಾ, ಒಂದು ಸರ್ಟೆನ್ ಅಮೌಂಟ್ನ ಪೇ ಮಾಡಿ. ಸೊ ಕಾರಣಾಂತರದಿಂದ ನಿಮಗೆ ಅದು ಸಿಗಲ್ಲ. ಆವಾಗ KHP ಆ ಅಮೌಂಟ್ನ ನಿಮಗೆ ರೀಫಂಡ್ ಮಾಡಬೇಕು ಅಂತಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ಹಾಗಾಗಿ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಅವರು ಕಲೆಕ್ಟ್ ಮಾಡ್ಕೋತಾರೆ. ಸೊ ಇಲ್ಲಿ ನೀವು ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸು. ಇಲ್ಲಿ ಬಂದು ಯಾರು ಅಪ್ಲೈ ಮಾಡ್ತಾರೋ ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಕರೆಕ್ಟಾಗಿ ತಿಳ್ಕೊಳ್ಳಿ, ಲೇಟೆಸ್ಟ್ ಫೋಟೋನ ಅಪ್ಲೋಡ್ ಮಾಡಿ, ಜೊತೆಗೆ ಆ ಫೋಟೋ ಸೈಜ್ ಬಂದು <<1 MB ಇರಬೇಕಾಗುತ್ತೆ. ಮತ್ತು ಸಪೋರ್ಟಿಂಗ್ ಫಾರ್ಮೇಟು .jpg ಅಥವಾ PDF ಫಾರ್ಮೇಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಅಫಿಡಿವೇಟ್ ಡಿಕ್ಲರೇಷನ್ ಫಾರ್ ನಾನ್ ಅಲಾಟ್ಮೆಂಟ್. ಅಂದರೆ ಇದುವರೆಗೂ ನಿಮಗೆ ಯಾವುದೇ ರೀತಿ ಸೈಟ್ ಅಲಾಟ್ ಆಗಿಲ್ಲ KHP ಕಡೆಯಿಂದ ಅಥವಾ ಬೇರೆ ಸ್ಥಳೀಯ ಸಂಸ್ಥೆಯಿಂದ ಅಂತ ನೀವು ಒಂದು ಅಫಿಡಿವೇಟ್ ಫಾರ್ಮ್ನ ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ಫಾರ್ಮೇಟ್ ಬಂದು ಇಲ್ಲಿರುತ್ತೆ. ಅದಕ್ಕೂ ಮುಂಚೆ ನೀವು ಈ ಫಾರ್ಮ್ನ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಸೈಜ್ ಬಂದು <2 MB ಮತ್ತು ಸಪೋರ್ಟಿಂಗ್ ಫಾರ್ಮೇಟ್ ಬಂದು .jpg ಅಥವಾ PDF ಅಂತ ಇರುತ್ತೆ. ಓಕೆ, ಡಾಕ್ಯುಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ, ಸೊ ಇದು ಅಫಿಡಿವೇಟ್ ಫಾರ್ಮ್ ಅಂತ. ಇಲ್ಲಿ ನಿಮ್ಮ ಹೆಸರು ಹಾಕ್ತೀರಾ, ಮತ್ತು ಇಲ್ಲಿ ನಿಮ್ಮದು ತಂದೆ ಹೆಸರು ಅಥವಾ ವೈಫ್ ಹೆಸರು ಹಾಕ್ತೀರಾ, ಇಲ್ಲಿ ನಿಮ್ಮ ಅಡ್ರೆಸ್ ಹಾಕ್ತೀರಾ ಮತ್ತು ಪಿನ್ ಕೋಡು. ಅದೇ ರೀತಿ ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕು. ಮತ್ತು ಇಲ್ಲಿ ನೀವು ಆ ಪ್ರಾಜೆಕ್ಟ್ ನೇಮ್ ಮೆನ್ಷನ್ ಮಾಡಬೇಕು, ಡಿಸ್ಟಿಕ್ಕು, ಅದೇ ರೀತಿ ನೋಟಿಫಿಕೇಷನ್ ನಂಬರ್ನ ಮೆನ್ಷನ್ ಮಾಡಬೇಕು. ಈ ಪಾಯಿಂಟ್ 2ನಲ್ಲಿ ನೀವೇನಾದರೂ ರೆಂಟಲ್ ಹೋಮಲ್ಲಿದ್ದರೆ ಎಷ್ಟು ಅಮೌಂಟ್ ಆಫ್ ರೆಂಟನ್ನು ನೀವು ಪೇ ಮಾಡ್ತಿದ್ದೀರಾ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಅದನ್ನು ರೀಡೌಟ್ ಮಾಡ್ಕೊಳ್ಳಿ. ಇದನ್ನು ಆಲ್ರೆಡಿ ನಾವು ನೋಟಿಫಿಕೇಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಬಂದು ಸೈನ್ ಹಾಕಬೇಕಾಗುತ್ತೆ ನಿಮ್ಮದು. ಆಮೇಲೆ ನೀವು ಡೇಟ್ ಮೆನ್ಷನ್ ಮಾಡಬೇಕು. ಈ ಕಾಪಿನ ನೀವು ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಆಪ್ಷನ್ ಬಂದು ಇಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಬಂದು ಅಮೌಂಟ್ ಟು ಬಿ ಪೇಯ್ಡ್. ಓಕೆ, ಇಲ್ಲಿ ನಾನು ಬಂದು LIG ಸೆಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ರಿಜಿಸ್ಟ್ರೇಷನ್ ಫೀಸ್ ಬಂದು 500 ತೋರ್ತಾ ಇದೆ. ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಬಂದು ನನಗೆ 2 lakh ತೋರ್ತಾ ಇದೆ. ಸಪೋಸ್ ನೀವೇನಾದರೂ MIGಗೆ ಅಪ್ಲೈ ಮಾಡಬೇಕು ಅಂತಂದರೆ ಆವಾಗ ಅಮೌಂಟ್ ಬೇರೆ ಇರುತ್ತೆ, ಅದನ್ನು ಶೋ ಮಾಡ್ತೀನಿ ಬನ್ನಿ. ಓಕೆ, ರಿಜಿಸ್ಟ್ರೇಷನ್ ಫೀಸ್ ಬಂದು 1000 ತೋರ್ತಿದೆ MIGಗೆ. ಅದೇ ರೀತಿ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಬಂದು 3 lakh ತೋರ್ತಾ ಇದೆ. ಓಕೆ, ನೆಕ್ಸ್ಟು ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಚೆಕ್ ಮಾಡ್ಕೊ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ಪೇಮೆಂಟ್ ಆಪ್ಷನ್ ಇರುತ್ತೆ. ಪೇಮೆಂಟ್ನ ಪೇ ಮಾಡಬೇಕಾಗತ್ತೆ. ಪೇಮೆಂಟ್ ಆದಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಆಗುತ್ತೆ. ಎರಡನ್ನೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಲೈಕ್ ನೀವು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಕೆಲವೊಂದು ಕಂಡೀಷನ್ಸ್ನ ಕೊಟ್ಟಿದ್ದಾರೆ, ಅದನ್ನು ರೀಡೌಟ್ ಮಾಡ್ಕೊಳ್ಳಿ ಅಮೌಂಟ್ನ ಪೇ ಮಾಡೋಕ್ಕೂ ಮುಂಚೆ. ನೆಕ್ಸ್ಟು ಸೂರ್ಯನಗರ ಫೇಸ್ 2 ಎಲ್ಲಿ ಬರುತ್ತೆ, ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ, ಮೊದಲು ಸಿಲ್ಕ್ ಬೋರ್ಡಿಂದ ಚೆಕ್ ಮಾಡ್ತೀನಿ. ಓಕೆ, ಸಿಲ್ಕ್ ಬೋರ್ಡಿಂದ 22 ಕಿಲೋಮೀಟರ್ ಆಗುತ್ತೆ. ನೀವು ನೋಡ್ತಿರೋ ಹಾಗೆ ಸೂರ್ಯನಗರ ಫೇಸ್ 2 ಬಡಾವಣೆ ಬಂದು ಇಲ್ಲಿ ಬರುತ್ತೆ. ಜಿಗಣಿ ಹಾಗೆ ಆನೇಕಲ್ಗೆ ಸ್ವಲ್ಪ ಹತ್ತಿರ ಆಗುತ್ತೆ ಕಂಪೇರೇಟಿವ್ಲಿ ಟು ಸಿಲ್ಕ್ ಬೋರ್ಡ್. ಓಕೆ, ಸೊ ರಾಜಾಪುರ ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಬಡಾವಣೆಯಲ್ಲಿ 9 ಮನೆಗಳನ್ನ ಈ ಲಾಟ್ರಿ ಸಿಸ್ಟಮ್ ಮುಖಾಂತರ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಎಲೆಕ್ಟ್ರಾನಿಸಿಟಿಯಿಂದ ಚೆಕ್ ಮಾಡಿದ್ರೆ ಓಕೆ 14 ಕಿಲೋಮೀಟರ್ ಡಿಸ್ಟೆನ್ಸ್ ತೋರ್ತಾ ಇದೆ. ಚಂದ್ರಪುರದಿಂದ ಚೆಕ್ ಮಾಡಿದ್ರೆ 5.2 ಕಿಲೋಮೀಟರ್ ತೋರ್ತಾ ಇದೆ. ಚಿಗಡಿಯಿಂದ 7 ಕಿಲೋಮೀಟರ್ ಇದೆ. ಲೇಔಟ್ ಲೊಕೇಶನ್ ಕೂಡ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಒಂದು ಬಾರಿ ಲೊಕೇಶನ್ನ ನೋಡ್ಕೊಂಡು ಬನ್ನಿ. ನಿಮಗೆಲ್ಲ ಓಕೆ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಏನಕ್ಕೆ ಅಂದರೆ February 28 ಬಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲೈ ಮಾಡ್ತಕ್ಕಂಥವ್ರು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.